ಪ್ರತಿಯೊಬ್ಬ ಮನುಷ್ಯರಲ್ಲಿ, ಪ್ರತಿಯೊಬ್ಬ ಪ್ರಾಣಿಯಲ್ಲಿ, ಪ್ರತಿಯೊಬ್ಬ ಜೀವರಾಶಿಯಲ್ಲಿ ಒಂದು ಅದ್ಭುತವಾದ ಶಕ್ತಿ ಇರುತ್ತೆ. ಆ ಶಕ್ತಿಯನ್ನು ನಾವು ಎರಡು ಭಾಗ ಮಾಡಿ ವಿಂಗಡಣೆ ಮಾಡ್ತೀವಿ. ಒಂದು ದೈಹಿಕ ಶಕ್ತಿ, ಇನ್ನೊಂದು ಮಾನಸಿಕ ಶಕ್ತಿ. ಸಪ್ತಧಾತುಗಳು ನಮ್ಮ ದೈಹಿಕ ಶಕ್ತಿ ಮತ್ತು 79 ಅಂಗಾಂಗಗಳು ನಮ್ಮ ಮಾನಸಿಕ ಶಕ್ತಿ. ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ ಈ ಎರಡನ್ನೂ ಉತ್ಪಾದನೆ ಮಾಡೋದು, ಸಂಗ್ರಹಣೆ ಮಾಡೋದು, ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಅದೇ ಜೀವನ. ಅದಕ್ಕೆ ಬೇಕಾದಂತಹ ವಿಚಾರಗಳನ್ನು ತಿಳ್ಕೊಳ್ಳೋದೇ ಜ್ಞಾನ. ಲಾಲಾರಸ, ವೀರ್ಯ, ರಕ್ತ, ಮಜ್ಜೆ ಇವು ದ್ರವ ರೂಪದಲ್ಲಿ ಇರತಕ್ಕಂಥ ಶಕ್ತಿಗಳು. ನಮ್ಮ ಶಕ್ತಿ ದ್ರವ ರೂಪದಲ್ಲಿ ಇರುತ್ತೆ. ಮಾಂಸ, ಕೊಬ್ಬು, ಮೂಳೆ ಇವು ಘನವಸ್ತುಗಳು. ಘನವಸ್ತು ರೂಪದಲ್ಲಿ ನಮ್ಮ ಶಕ್ತಿ ಇರುತ್ತೆ. ಅದು ನಮ್ಮ ಶಕ್ತಿ. ಮತ್ತು ಬಾಡಿನಲ್ಲಿ ಪ್ರೆಷರ್ ಇರುತ್ತೆ, ಆಕ್ಸಿಜನ್ ಇರುತ್ತೆ, ನಾಡಿಗಳಲ್ಲಿ ಗಾಳಿ ಸಂಚಾರ ಇರುತ್ತೆ, ರಕ್ತ ಸಂಚಾರ ಆಗೋದಕ್ಕೆ ಪ್ರೆಷರ್ ಬೇಕು. ಸೊ ಅನಿಲ ರೂಪದಲ್ಲಿ ಕೂಡ ನಮ್ಮ ದೇಹದಲ್ಲಿ ಶಕ್ತಿ ಕೆಲಸ ಮಾಡುತ್ತೆ. ನಮ್ಮ ದೇಹದಲ್ಲಿರ್ತಕ್ಕಂಥ ಸಪ್ತಧಾತುಗಳು ನಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ ಆಗಿರುತ್ತೆ. ಸಪ್ತಧಾತುಗಳು ಅಂಗಾಂಗಗಳಿಗೆ ಎಷ್ಟು ಶಕ್ತಿ ಬೇಕೋ ಅಷ್ಟು ಶಕ್ತಿಗಳನ್ನು ಒದಗಿಸುತ್ತೆ. ಈಗ ನಮ್ಮ ದೇಹದಲ್ಲಿ ಏನು ಉತ್ಪತ್ತಿ ಆಗುತ್ತಲ್ಲ ಶಕ್ತಿ, ಇದನ್ನು ನಾವು ಸದುಪಯೋಗ ಮಾಡ್ಕೊಳೋದು ಹೇಗೆ, ಸಂರಕ್ಷಣೆ ಮಾಡ್ಕೊಳೋದು ಹೇಗೆ ಅಂತ ಕಲಿಬೇಕು. ಗುರುಗಳಿಂದ ಕಲಿಬೇಕು. ನಾವು ಕೇವಲ ನಮ್ಮ ದೇಹವನ್ನು ಆಹಾರ ಸಂಪಾದನೆಗಾಗಿ, ಆತ್ಮರಕ್ಷಣೆಗಾಗಿ ಮತ್ತು ಉದ್ಯೋಗಕ್ಕಾಗಿ ಬಳಸಬೇಕು. ನಮ್ಮ ದೇಹವನ್ನು, ನಮ್ಮ ದೇಹಕ್ಕೆ ನಾವು ಅಷ್ಟು ಕೆಲಸವನ್ನು ಕೊಡಬೇಕು. ಅದರಿಂದ ಶಕ್ತಿ ಖರ್ಚಾಗುತ್ತೆ. ನಮ್ಮ ಶಕ್ತಿ ಖರ್ಚಾಗೋದಕ್ಕೆ ಈ ಮೂಲ ಕಾರಣ ಇರಬೇಕು. ಅದು ನಮ್ಮ ದೇಹಕ್ಕೆ ಸಂಬಂಧಪಟ್ಟಿರಬೇಕು. ಒಂದು ಆತ್ಮರಕ್ಷಣೆ, ಇನ್ನೊಂದು ಆಹಾರ ಮತ್ತು ಇನ್ನೊಂದು ಉದ್ಯೋಗ ಕೆಲಸ. ನೀವು ಹೆಚ್ಚು ಕೆಲಸ ಮಾಡಿದರೆ ಹೆಚ್ಚು ಶಕ್ತಿ ನಾಶ ಆಗುತ್ತೆ. ಹೆಚ್ಚು ಶಕ್ತಿಯನ್ನು ಉತ್ಪಾದನೆ ಮಾಡಬೇಕಾಗುತ್ತೆ. ನೀವು ಕಡಿಮೆ ಕೆಲಸ ಮಾಡಿದರೆ ಕಡಿಮೆ ಶಕ್ತಿಯನ್ನು ಖರ್ಚಾಗುತ್ತೆ ಮತ್ತು ಕಡಿಮೆ ಶಕ್ತಿಯನ್ನು ಉತ್ಪಾದನೆ ಮಾಡಬೇಕಾಗುತ್ತೆ.